ಎಕ್ಸ್ಕ್ಯೂಸ್ ಮೀ, ಯಾಕೆ ನನ್ನ ನೋಡಿ ನಗ್ತಾ ಇದ್ದೀರಾ? ನಿನ್ನ ಕುತೂಹಲ ನೋಡ್ತಿದ್ರೆ ನಗು ನಿಲ್ತಿಲ್ಲಮ್ಮ. ಎಷ್ಟೊತ್ತು ಅಂತ ಹೀಗೆ ಓಡಾಡ್ತಾ ಇರ್ತೀಯ? ಸುಸ್ತಾಗೋಲ್ವಾ ನಿನಗೆ? ನೀವ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನೀನು ಏನು ಹುಡುಕ್ತಿದ್ಯಾ ಅಂತ ನಿನಗೆ ಗೊತ್ತು ಅಂತ ನನಗ್ ಗೊತ್ತಮ್ಮ. ಓ, ಹಾಗಾದ್ರೆ ನಾನು ಹುಡುಕ್ತಿರೋದು ಎಲ್ಲಿದೆ ಹೇಳಿ? ನಾವು ಹೇಳೋದು ಯಾಕೆ? ಹುಡುಕ್ತಿದ್ಯಾ ಅಲ್ವಾ? ನೀನೇ ನೋಡ್ತೀಯ. ಏನ್ ನೋಡ್ತೀನಿ? ಏನ್ ನೋಡ್ಬೇಕು ಅನ್ಕೊಂಡಿದ್ಯೋ ಅದನ್ನೇ ನೋಡ್ತೀಯ. ನಿನ್ನ ಆಲೋಚನೆ ಕೆಟ್ಟದೇ ಆಗಿದ್ರು ನಿನ್ನ ತಪಸ್ಸು ಫಲಿಸುತ್ತೆ. 8 ವರ್ಷದ ಕಾಯುವಿಕೆಗೆ ಅರ್ಥ ಆಕಾರವಾಗಿ ಎದುರಾಗುತ್ತೆ. ನೀವ್ ಏನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಯ್ತು ಅಂತ ನನಗೆ ಅರ್ಥ ಆಯ್ತು. ಓಕೆ. ಏನೋ ನಡೆಯುತ್ತೆ ಅಂತ ಹೇಳಿದ್ರಿ. ಏನ್ ನಡೆಯುತ್ತೆ? ಜಾತ್ರೆಗೆ ಬಂದಿದ್ಯಾ ಅಲ್ವಾ? ಏನ್ ನಡೆಯುತ್ತೋ ನೋಡು. ಸುಮ್ನೆ ಹೈಪ್ ಕೊಡ್ತಿದ್ದೀರಾ ಇಲ್ಲ ನಿಜವಾಗ್ಲೂ ನಡೆಯುತ್ತಾ? ಇಲ್ಲಿಗೆ ಭಕ್ತರು ತಮ್ಮ ಕೋರಿಕೆ ನೆರವೇರಿಸಬೇಕು ಅಂತ ಬಂದು ಹರಕೆನ ತೀರಿಸ್ತಾರೆ. ನೀನು ಮಾಡ್ತಿರೋ ಹರಕೆ, ನಿನ್ನ ತೀರದ ಕೋರಿಕೆ ಎರಡು ಸ್ವಲ್ಪ ಹೊತ್ತಿನಲ್ಲೇ ತೀರುತ್ತೆ. ನೀನು ನೋಡ್ಬೇಕು ಅನ್ಕೊಂಡಿದ್ದನ್ನ ನೋಡ್ತೀಯ. ನಿನ್ನ ಕುತೂಹಲ, ನಿನ್ನ ಓಟ, ನಿನ್ನ ಕನಸು ಎಲ್ಲ ನೆರವೇರೋ ಸಮಯ ಹತ್ರ ಬಂದಿದೆ. ಹೋಗಮ್ಮ. ದಿವ್ಯಾ, ಅಮ್ಮ ದಿವ್ಯಾ, ಅಮ್ಮವ್ರೇ, ಅಮ್ಮ. ದಿವ್ಯಾ, ಅಮ್ಮ ದಿವ್ಯಾ. ಅಮ್ಮವ್ರೇ, ಅಮ್ಮ. ಲೇ, ಅಲ್ಲಿ ನೋಡೋ ಹುಡುಗಿ. ಈ ಸಾರಿ ಮಿಸ್ ಆಗ್ಬಾರ್ದು ಮಾವ. ನಾಣಿ ಅಂಕಲ್. ಮಾವ, ಆ ಹುಡುಗಿನ ಅವಳ ಕಡೆಯವರು ಹುಡುಕ್ತಿದ್ದಾರೆ ಅನಿಸ್ತಿದೆ. ಹೌದು ಕಣೋ, ನಾವು ಅವ್ರ ಕಣ್ಣಿಗೆ ಬೀಳದೆ ಇರೋ ಹಾಗೆ ಹುಡುಗಿನ ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು. ನಡಿ. ಪುರೋಹಿತ್ರೆ, ಬೇಗ ಪೂಜೆ ಮಾಡಿ ನಾವು ಹೋಗ್ಬೇಕು. ಇಲ್ಲ ಮೇಡಮ್, ನಾನು ಮಾಡ್ಬೇಕಾಗಿರೋದು ಇನ್ನೂ ಇದೆ. ಇನ್ನೂ ಏನ್ ಮಾಡ್ಬೇಕಮ್ಮ? ಈಗ್ಲೇ ಸುಸ್ತಾಗಿದೆಯಾ? ಎಷ್ಟೇ ಸುಸ್ತಾದ್ರೂ ಸರಿ, ಮಾಡ್ಬೇಕಾಗಿರೋದನ್ನೆಲ್ಲ ಪೂರ್ತಿ ಮಾಡ್ತೀನಿ. ಇನ್ನು ಏನ್ ಮಾಡ್ಬೇಕಮ್ಮ? ಬೆಳಗ್ಗೆಯಿಂದ ಮಾಡಿದ ಸಾಲ್ದಾ? ಸಾಲಲ್ಲ ಅಜ್ಜಿ, ನಾನು ಕೆಂಡದ ಮೇಲೆ ನಡಿಬೇಕು. ಏನೋ ಕೆಂಡದ ಮೇಲೆ ನಡೀತೀಯಾ? ಬೇಡ, ಮಾಡಿದ್ ಸಾಕು. ಇಲ್ಲ ಮೇಡಮ್,
ಇದನ್ನೆಲ್ಲ ಮಾಡ್ತಿದ್ರೆ ನನ್ಗೆ ಹಳೆ ನೆನಪು ವಾಪಸ್ ಬರ್ತಿದೆ ಅನ್ಸುತ್ತೆ. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಆ ದೃಶ್ಯಗಳು ಅಸ್ಪಷ್ಟವಾಗಿ ಕಾಣಿಸ್ತು. ಕೆಂಡದ ಮೇಲೆ ನಡೆದ್ರೆ ಮರ್ತೋಗಿರೋ ನನ್ನ ನೆನಪುಗಳು, ಹೊರಟೋಗಿರೋ ನನ್ನ ಮಗ, ಕಾಣೆ ಆಗಿರೋ ಜೈ ಸರು ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನನಗೆ ಬರ್ತಿದೆ. ಇಷ್ಟೆಲ್ಲ ಮಾಡಿದ್ಯಾ? ಅಮ್ನೋರು ಎಲ್ಲ ನೋಡಿದ್ದಾರೆ. ಅದನ್ ಮಾಡ್ಲಿಲ್ಲ ಅಂದ್ರೆ ಏನಮ್ಮ? ಅದನ್ನ ಮಾಡಿದ್ರೆ ನನಗೇನೋ ಒಳ್ಳೇದಾಗತ್ತೆ ಅಂತ, ನನಗೋಸ್ಕರ ಯಾರೋ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ರೀ. ಹೇಳೋದ್ ಕೇಳಮ್ಮ, ಮಾಡಿದ್ ಸಾಕು, ಇನ್ ನಿಲ್ಸ್ಬಿಡು, ಹೋಗೋಣ. ನನಗೆ ನಿಲ್ಸು ಅಂತ ಹೇಳೋದಿಕ್ಕೆ ನೀವ್ಯಾರು ರೀ? ನಾನು ನಿಮ್ಮಮ್ಮ. ನಿಮ್ಮಮ್ಮ ಅಂತವಳಲ್ವಮ್ಮ? ಹಾಗಾದ್ರೆ ಈ ಅಮ್ಮನ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಮಗನ್ಗೋಸ್ಕರ ನನಗೆ ಮಾಡೋದಕ್ ಬಿಡಿ. ಜೈಗೆ ನಾನು ಅಮ್ಮನಮ್ಮ. ನನ್ನ ಮಗ ವಾಪಸ್ ಬರ್ತಾನೆ, ನಿನ್ ಮಗನೂ ಬರ್ತಾನೆ. ಅವರು ಬರ್ಬೇಕು ಅಂದ್ರೆ ನಾವು ಏನಾದ್ರೂ ಪ್ರಯತ್ನ ಮಾಡ್ಬೇಕು ಅಲ್ವಾ ರೀ? 4 ತಲೆಮಾರನ ನೋಡಿರೋ ಹಿರಿಳಾಗಿ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ನೀನ್ ಮಾಡಿರೋ ಪ್ರಯತ್ನ ಸರಿ ಹೋಗುತ್ತಮ್ಮ. ನೀವು ನಾನು ಒಳ್ಳೇದನ್ನೇ ಬಯಸೋ ಹಿರಿಯರಾಗಿದ್ರೆ ನಾನು ಕೆಂಡದ ಮೇಲೆ ನಡೆಯೋದನ್ನ ತಡಿಬೇಡಿ ಅಜ್ಜಿಯವ್ರೆ.